ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಕರ್ಪೂರ ಒಂದು ಊರಲ್ಲಿ ಇವತ್ತು ನಾನು ಈ ರೋಸ್ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ನಮ್ಮ ಜೊತೆಯಲ್ಲಿ ನಮ್ಮ ತೋಟ ಏನು ಮಾಡ್ತಾಯಿದ್ದಾರಲ್ವ, ನಮ್ಮ ಇವರು ಕೂಡ ಇದ್ದಾರೆ. ಯಾಕೆಂದರೆ ಅವ್ರ ಓನರ್ ಅವರು ಏನು ಪ್ರಾಡಕ್ಟ್ ಕೊಟ್ಟರೆ ಸರಿಸುಮಾರು ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಒಂದು ವರ್ಷದಿಂದ ಬಳಕೆ ಮಾಡ್ತಾಯಿದ್ದಾರೆ. ಸೊ ಅವರು ಅವ್ರ ಓನರ್ ಹತ್ರ ಒಂದು ಸುಮಾರು 7 ವರ್ಷದಿಂದ ಅವರು ಕೂಡ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಇವರೇ ನಮಸ್ಕಾರ. ನಮಸ್ಕಾರ. ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಈಗ ನಿಮಗೆ ನೀವು ಯೂಸ್ ಮಾಡ್ತಾ ಇದ್ರಲ್ಲ, ನಿಮ್ಮ ಓನರ್ ತಗೊಂಡು ಕೊಡ್ತಾ ಇದ್ದಾರೆ, ನಿಮ್ಗೆ ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ? ಇದು ಪರವಾಗಿಲ್ಲ, ಇಷ್ಟು ಮಾತ್ರ ಚೆನ್ನಾಗಿ ಬರ್ತಾ ಇದೆ. ನೀವು ಕೊಟ್ಟಾಗಿಂದ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆಯಾ? ಮತ್ತೆ ಏನೆಲ್ಲ ಚೇಂಜಸ್ ಇದೆ ಗಿಡದಲ್ಲಿ? ಇಷ್ಟು ದಿವಸ ಎಲ್ಲ ಬೇರೆ ಕಡೆಯಿಂದ ತಂದು ಕೊಡೋರು, ಅದು ಎಲ್ಲ ಎಲೆಗಳೆಲ್ಲ ಉದುರಿ ಹೋಗ್ತಾ ಇತ್ತು. ಓಕೆ. ನೀವು ತಂದು ಕೊಟ್ಟಾಗಿಂದ ಇಷ್ಟು ಮಾತ್ರ ಚೆನ್ನಾಗಿದೆ. ಓಕೆ. ಹೂವು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ? ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತೆ ಹೂವು ಮಾರ್ಕೆಟ್ಗೆ ನೀವೇನು ಹೂವು ಹಾಕೋದು? ಮಾರ್ಕೆಟ್ ನಾವೇ ಹೂವು ಹಾಕೋದು. ನಿಮ್ಮ ಓನರ್ ಇಲ್ಲ ಅಂದರೆ ನೀವೇ ಹೂವು ಹಾಕ್ತೀರಾ? ಮತ್ತೆ ಮಾರ್ಕೆಟಲ್ಲಿ ರೇಟ್ ಯಾವ ಥರ ಹೋಗ್ತಾ ಇದೆ ನಮ್ಮದು? ಅದು ನಮ್ಮ ಓನರ್ ಮೇಲೆ ಡಿಫ್ರೆಂಟ್ ಹೋಗುತ್ತೆ. ಹೌದಾ? ಅಂದರೆ ಕ್ವಾಲಿಟಿ ಯಾವ ಥರ ಇದೆ? ಕ್ವಾಲಿಟಿ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ ಅಂತಾರೆ. ಓಕೆ ಓಕೆ, ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ಚೆನ್ನಾಗಿದೆ ಅಂತಾರೆ. ಹೌದಾ? ಓಕೆ. ನಿಮ್ಮ ಬ್ಯಾಗ್ ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರಾ? ಓಕೆ ಓಕೆ. ಸ್ನೇಹಿತರೆ, ಮತ್ತು ನೀವು ಇಳುವರಿ ಕೂಡ ನೀವು ಗಮನಿಸ್ಬೋದು. ಗಿಡದಲ್ಲಿ ಯಾವ ಥರ ಹೂವು ಹೀಲ್ಡ್ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೂವು ಕ್ವಾಲಿಟಿ ನೋಡ್ಬೋದು, ಶೈನಿಂಗ್ ನೋಡ್ಬೋದು, ತೊಟ್ಟು ನೋಡ್ಬೋದು, ಮತ್ತು ಅದೇ ರೀತಿ ಗಿಡದಲ್ಲಿ ಚಿಗುರು ಕೂಡ ನೀವು ಗಮನಿಸ್ಬೋದು ಸ್ನೇಹಿತರೆ. ಸತತವಾಗಿ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು 1 ವರ್ಷಗಳಿಂದ ಇವರು ಬಳಕೆ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ. ನನ್ನ ನಂಬರ್ ಬಂದು 9902168161 ಅಂತ. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ನಮ್ಮ ಯೂಟ್ಯೂಬ್ನ ನೀವು ನಮ್ಮ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ.